ವೀಕ್ಷಕರೇ, ನಿಧಿ ಅಡುಗೆ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ವಡೆ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಅದರಲ್ಲೂ ಕಡಲೆಬೇಳೆಯಿಂದ ತಯಾರಿಸಿದ ಗರಿಗರಿಯಾದ ಮಸಾಲೆ ವಡೆ ಸಂಜೆ ಟೀ ಜೊತೆ ಸವಿಯಲು ಒಂದು ಸೂಪರ್ ಸ್ನ್ಯಾಕ್ ಅಂತ ಹೇಳ್ಬೋದು. ಇವತ್ತು ಪರ್ಫೆಕ್ಟಾಗಿ ಎಣ್ಣೆ ಒಂದಿಷ್ಟು ಹೀರದೆ ಸೂಪರ್ ಕ್ರಿಸ್ಪಿಯಾದ ಸ್ನ್ಯಾಕ್ ಮಸಾಲೆ ವಡೆ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇದು ಸ್ನ್ಯಾಕ್ ಆಗಿ ಮಾತ್ರವಲ್ಲ, ರೈಸ್, ದಾಲ್ ಅಥವಾ ರಸಂ ಜೊತೆಗೆ ಸೈಡ್ ಡಿಶ್ ಆಗಿ ಕೂಡ ನೀವು ಸರ್ವ್ ಮಾಡಬಹುದು. ತುಂಬ ಗರಿಗರಿಯಾಗಿ ಬರ್ತದೆ ಹಾಗೂ ತಂದ ನಂತರ ಕೂಡ ಅಷ್ಟೇ ಕ್ರಿಸ್ಪ್ ಆಗಿರ್ತದೆ. ಬನ್ನಿ ರೆಸಿಪಿಯನ್ನು ಪ್ರಾರಂಭಿಸೋಣ. ಇಲ್ಲಿ ಒಂದು 250 ಗ್ರಾಮ್ ಅಷ್ಟು ಕಡಲೆಬೇಳೆಯನ್ನು ಈ ರೆಸಿಪಿಗೆ ಬಳಸ್ತಾ ಇದ್ದೇನೆ. ಇದನ್ನು ನೀರಲ್ಲಿ ಸೇರಿಸಿ ಚೆನ್ನಾಗಿ 3-4 ಸಲ ಇದನ್ನು ತೊಳೆದು ನೆನೆಸಲಿಕ್ಕೆ ಇಟ್ಟಿದ್ದೇನೆ. ನೆನೆಸಿದ ಬೇಳೆ ನೋಡಿ ಚೆನ್ನಾಗಿ ಇಲ್ಲಿ ಉಬ್ಬಿ ಬಂದಿದೆ. ಈಗ ಇದರ ನೀರನ್ನು ಕಂಪ್ಲೀಟಾಗಿ ನಾವು ಡ್ರೈನ್ ಮಾಡಬೇಕು. ನೀರಿದೆ ಅಲ್ಲ, ಒಂದಿಷ್ಟು ಇರಬಾರ್ದು. ಈ ರೀತಿ ಪೂರ್ತಿಯಾಗಿ ನೀರನ್ನು ಸ್ಟ್ರೈನ್ ಮಾಡಿ ಇಲ್ಲಿ ಒಂದು ಪಾತ್ರೆಯಲ್ಲಿ ಇಟ್ಟಿದ್ದೇನೆ. ಈಗ ಇದರಿಂದ ಒಂದು 3 ಸ್ಪೂನಷ್ಟು ಬೇಳೆಯನ್ನು ಪಕ್ಕಕ್ಕಿಡುವ. ಇದನ್ನು ನಾವು ನಂತರ ಉಪಯೋಗಿಸಲಿಕ್ಕಿದೆ. ಈಗ ನೋಡಿ, ನೀರಿಂದ ಸೋಸಿ ತೆಗೆದ ಕಡಲೆಬೇಳೆಯನ್ನು ಒಂದು ಸ್ವಚ್ಛವಾದ ಮಿಕ್ಸರ್ ಜಾರಲ್ಲಿ ಸೇರಿಸಿದ್ದೇನೆ. ಇದಕ್ಕೀಗ ರುಚಿಗೆ ಉಪ್ಪನ್ನು ಸೇರಿಸುವ. ಅಗತ್ಯ ಎಣಿಸಿದರೆ ನಂತರ ಪುನಃ ನಾವು ಉಪ್ಪನ್ನು ಸೇರಿಸಬಹುದು. ಇದನ್ನು ನೀರು ಸೇರಿಸದೆ ಸ್ವಲ್ಪ ತರಿತರಿಯಾಗಿ ರುಬ್ಬಬೇಕು. ಹಿಟ್ಟು ರುಬ್ಬಿದ್ದು ಆಗಿದೆ ನೋಡಿ, ಈ ರೀತಿ ರುಬ್ಬಿದ್ದೇನೆ. ರುಬ್ಬಿದ ಹಿಟ್ಟನ್ನು ಒಂದು ಅಗಲವಾದ ಬಟ್ಟಲಲ್ಲಿ ಸೇರಿಸುವ. ಇದಕ್ಕೀಗ 3 ಸಣ್ಣಗೆ ಹೆಚ್ಚಿಟ್ಟ ಹಸಿಮೆಣಸನ್ನು ಸೇರಿಸಬೇಕು. ಜೊತೆಗೆ 1 ಇಂಚಷ್ಟು ಶುಂಠಿಯ ಚೂರು, ಒಂದು 15 ಕರಿಬೇವಿನ ಎಲೆ ಚಿಕ್ಕದಾಗಿ ತುಂಡು ಮಾಡಿದ್ದು, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪಿನ ಚೂರುಗಳು, ಜೊತೆಗೆ ಒಂದು 1/4 ಸ್ಪೂನಷ್ಟು ಅರಿಶಿನ ಹುಡಿ, 1 ಸ್ಪೂನ್ ಅಚ್ಚ ಖಾರದ ಹುಡಿ ಹಾಗೂ 1 ದೊಡ್ಡ ನೀರುಳ್ಳಿ ಸಣ್ಣಗೆ ಹೆಚ್ಚಿಟ್ಟದು. ಇವಿಷ್ಟನ್ನು ಸೇರಿಸುವ. ಎಲ್ಲವನ್ನು ರುಬ್ಬಿದ ಹಿಟ್ಟಿಗೆ ಸೇರಿಸಿ ಚೆನ್ನಾಗಿ ಇದನ್ನು ಬೆರೆಸಿಕೊಳ್ಬೇಕು. ಸೇರಿಸಿದ ಇಂಗ್ರೀಡಿಯೆಂಟ್ಸ್ ನೋಡಿ, ಹಿಟ್ಟಿನ ಜೊತೆಗೆ ಚೆನ್ನಾಗಿ ಬೆರೆಸಿಕೊಂಡಿದ್ದೇನೆ. ಇದಕ್ಕೀಗ ನಾವು ತೆಗೆದಿಟ್ಟ ಕಡಲೆಬೇಳೆಯನ್ನು ಸೇರಿಸಿಕೊಳ್ಬೇಕು. ಹಿಟ್ಟಿನ ಮಿಶ್ರಣದ ಜೊತೆಗೆ ಇದನ್ನು ಕೂಡ ನಾವು ಬೆರೆಸಿಕೊಳ್ಳುವ. ಹಿಟ್ಟು ನೋಡಿ ಈ ರೀತಿ ಗಟ್ಟಿಯಾಗಿರಬೇಕು. ಇದಕ್ಕೆ ನಾನು ನೀರನ್ನು ಒಂದಿಷ್ಟು ಸೇರಿಸಿಲ್ಲ. ನೀರುಳ್ಳಿ ಸೇರಿಸಿರುವುದರಿಂದ ಇದರಿಂದ ನೀರು ಸ್ವಲ್ಪ ರಿಲೀಸ್ ಆಗ್ತದೆ, ಅಷ್ಟೇ ಸಾಕು. ಇದು ಈ ರೀತಿ ನೋಡಿ ಉಂಡೆ ಕಟ್ಟಲಿಕ್ಕೆ ಬರಬೇಕು. ಕೈಗೆ ಎಣ್ಣೆಯನ್ನು ಸವರಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಈ ರೀತಿ ಉಂಡೆಯನ್ನು ಕಟ್ಟಬೇಕು. ಎಣ್ಣೆ ನಾನು ಆಲ್ರೆಡಿ ಕಾಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಈ ರೀತಿ ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡಬೇಕು, ಸ್ವಲ್ಪ ಚಪ್ಪಟೆ ಮಾಡಬೇಕು. ಈ ರೀತಿ ವಡೆಯನ್ನು ಚಪ್ಪಟೆ ಮಾಡುವುದರಿಂದ ಇದರ ಒಳಗೆ ಸಹ ಚೆನ್ನಾಗಿ ಬೇಯ್ತದೆ. ಇದನ್ನೀಗ ಕಾದ ಎಣ್ಣೆಯಲ್ಲಿ ಮೆಲ್ಲನೆ ಸೇರಿಸುವ. ಇದೇ ರೀತಿ ಉಳಿದ ಹಿಟ್ಟಿನಿಂದ ಕೂಡ ಉಂಡೆ ಕಟ್ಟಿ ಸ್ವಲ್ಪ ಪ್ರೆಸ್ ಮಾಡಿ ವಡೆ ತಯಾರಿಸಿ ಎಣ್ಣೆಯಲ್ಲಿ ಬಿಡಬೇಕು. ಒಮ್ಮೆಗೆ ನಾವು ಒಂದು 6ರಿಂದ 7 ವಡೆಯನ್ನು ಕಾಯಿಸ್ಬೋದು. ಈಗ ನೋಡಿ, 1 ನಿಮಿಷ ಬಿಟ್ಟು ಸೇರಿಸಿದ ವಡೆ ನೋಡಿ ಸ್ವಲ್ಪ ಸೆಟ್ ಆಗಿದೆ. ಈಗ ಇದನ್ನು ತಿರುವಿ ಹಾಕುವ ಹಾಗೂ ಇನ್ನೊಂದು ಬದಿ ಕೂಡ ಇದನ್ನು ಕಾಯಿಸುವ. ತಿರುವುತ್ತಾ ಹದವಾದ ಉರಿಯಲ್ಲಿ 2 ಬದಿ ಕೂಡ ನಾವು ಇದನ್ನು ಕಾಯಿಸಬೇಕು. ಈಗ ನೋಡಿ, ಚೆನ್ನಾಗಿ 2 ಬದಿ ಕೂಡ ಕೆಂಪಗೆ ಕಾದಿದೆ. ಕಾದ ವಡೆಯನ್ನು ಎಣ್ಣೆಯಿಂದ ತೆಗೆಯುವ. ನೋಡಿ, ಎಣ್ಣೆ ಒಂದಿಷ್ಟು ಹೀರಿಕೊಂಡಿಲ್ಲ, ಕ್ರಿಸ್ಪಾಗಿ ಬಂದಿದೆ ಕೂಡ, ಹಾಗೂ ಹಿಟ್ಟು ಕೂಡ ಎಣ್ಣೆಯಲ್ಲಿ ಬಿಟ್ಟಿಲ್ಲ. ಇದೇ ರೀತಿ ಉಳಿದ ವಡೆಗಳನ್ನು ಕಾಯಿಸುವ. 2 ಬದಿ ಕೂಡ ಚೆನ್ನಾಗಿ ಕೆಂಪಗೆ ಹದವಾದ ಉರಿಯಲ್ಲಿ ವಡೆಗಳನ್ನು ಕಾಯಿಸುವ. ಸಮನಾಗಿ 2 ಬದಿ ಕಾಯಿಸಿದ ವಡೆಯನ್ನು ಬಾಣಲೆಯಿಂದ ತೆಗೆದು ಒಂದು ಪಾತ್ರೆಗೆ ಸೇರಿಸುವ. ಈಗ ಇದನ್ನು ಸರ್ವ್ ಮಾಡುವ. ಇದನ್ನಿಲ್ಲಿ ನಾನು ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೇನೆ. ಸಂಜೆ ಟೀ ಜೊತೆ ಸವಿಯಲು ಇದು ಒಂದು ಸೂಪರ್ ಆದ ಸ್ನ್ಯಾಕ್ ಅಂತ ಹೇಳ್ಬೋದು. ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿ ಸೂಪರ್ ಟೇಸ್ಟಿಯಾದ ಮಸಾಲೆ ವಡೆಯನ್ನು ನೀವು ಟ್ರೈ ಮಾಡಿ. ತಂದ ನಂತರ ಕೂಡ ಇದು ಕ್ರಿಸ್ಪ್ ಆಗಿರ್ತದೆ. ನೀವು ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ರೆಸಿಪಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.